ಸಿಎಂಗೆ ನೀಡಿದ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ವೆಂಕಟೇಶ್ಗೆ ರೈತರಿಂದ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಚಾಮರಾಜನಗರ ಡಿಸಿ ಕಚೇರಿ ಆವರಣದಲ್ಲಿ ಸಚಿವರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ರೈತರನ್ನ ಸಮಾಧಾನ ಪಡಿಸೋದಕ್ಕೆ ಸುಸ್ತಾದ ಸಚಿವರು. ಮಾಧ್ಯಮದವರ ಪ್ರಶ್ನೆಗೂ ಉತ್ತರಿಸದೆ ಕಾಲ್ಕಿತ್ತ ಸಚಿವ. ಸಿಎಂಗೆ ನೀಡಿದ್ದ ಮನವಿ ಪತ್ರಗಳು ಕಸ ಸೇರಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದಂತಹ ಟಿವಿ9 ಸಿಎಂಗೆ ನೀಡಿದ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾದಂತಹ ವಿಚಾರ ಏನಿದೆ, ಒಂದು ವಿಚಾರವನ್ನ ಟಿವಿ9 ಬ್ರೇಕ್ ಮಾಡಿತ್ತು. ಇದಾದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಈ ವಿಚಾರವನ್ನ ಶೇರ್ ಮಾಡಿಕೊಂಡಿದ್ರು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಈಗ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ತಮಗೆ ಕೊಡ್ತೀವಿ ಸರ್, ನೀವು ನಿಮ್ PAಗೋ ಯಾರಿಗೋ ಕೊಡ್ತೀರಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮಗೊಂದು ಲೆಟರ್ ಅಥವಾ ಒಂದು ಪರಿಹಾರನೋ ನಿಮ್ಮ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವಾ ಸರ್? ಈಗ ನಾವು ಕೊಟ್ಟದನ್ನ ಅಲ್ಲೆಲ್ಲೋ ಇಟ್ಬಿಟ್ಟು ಹೊರಟೋದ್ರೆ ನಮ್ಮನ್ನು ಕಾಪಾಡೋದು ಸರ್. ಮಿಸ್ಟೇಕ್ ಆಗುತ್ತೆ. ಈಗ ನಾವು ತಮಗೆ ಕೊಡ್ತೀವಿ ಸರ್, ನೀವು ನಿಮ್ PAಗೋ ಯಾರಿಗೋ ಕೊಡ್ತೀರಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮಗೊಂದು ಲೆಟರ್ ಅಥವಾ ಒಂದು ಪರಿಹಾರನೋ ನಿಮ್ಮ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವಾ ಸರ್? ಈಗ ನಾವು ಕೊಟ್ಟದನ್ನ ಅಲ್ಲೆಲ್ಲೋ ಇಟ್ಬಿಟ್ಟು ಹೊರಟೋದ್ರೆ ನಮ್ಮನ್ನು ಕಾಪಾಡೋದು ಸರ್. ಮಿಸ್ಟೇಕ್ ಆಗುತ್ತೆ. ಈಗ ನಾವು ತಮಗೆ ಕೊಡ್ತೀವಿ ಸರ್, ನೀವು ನಿಮ್ PAಗೋ ಯಾರಿಗೋ ಕೊಡ್ತೀರಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮಗೊಂದು ಲೆಟರ್ ಅಥವಾ ಒಂದು ಪರಿಹಾರನೋ ನಿಮ್ಮ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವಾ ಸರ್? ಈಗ ನಾವು ಕೊಟ್ಟದನ್ನ ಸರ್, ಮೊನ್ನೆ CM ಅವ್ರು ಬಂದಾಗ ನಾವು ಕನಿಷ್ಠ 3 ಗಂಟೆ ಟೈಮು ಅವ್ರಿಗೋಸ್ಕರ ಕಾದಿದ್ದೀವಿ. ನಾವು ಯಾವುದೇ ಪರ್ಸನಲ್ ಆಗಿ ನಮಗೆ ಏನಾರ ಕೊಡಿ ಅಂತಂತ ನಾವು ಮನವಿ ಕೊಡೋಕೆ ಬಂದಿಲ್ಲ ಸರ್. ಮೇಡಮ್ ಸರ್, ಈಗ ನಾವು ತಮಗೆ ಕೊಡ್ತೀವಿ ಸರ್, ನೀವು ನಿಮ್ಮ PAಗೋ ಯಾರಿಗೋ ಕೊಡ್ತೀರಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮಗೊಂದು ಲೆಟರ್ ಅಥವಾ ಒಂದು ಪರಿಹಾರನೋ ನಿಮ್ಮ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವಾ ಸರ್? ಈಗ ನಾವು ಕೊಟ್ಟದನ್ನ ಅಲ್ಲೆಲ್ಲೋ ಇಟ್ಬಿಟ್ಟು ಹೊರಟೋದ್ರೆ ನಮ್ಮನ್ನು ಕಾಪಾಡೋದು ಸರ್. ಒಂದ್ಸಲ ಮಿಸ್ಟೇಕ್ ಆಗುತ್ತೆ. ನೀವು ತಗೊಂಡೋಗಿ ಉದ್ದೇಶದವ್ರು ಕಸಬಿಟ್ಟು ಬಿಸಾಕ್ಬಿಟ್ಟು ಹೋಗೋರು ಅಂತ ಅಲ್ಲ ಸರ್, ಈಗ ಅಲ್ಲಿ ಅವ್ರು ಕೂತಿದ್ದಾಗ ಮರ್ಕೊಂಡು ಹೊರಟೋಗಿರ್ಬೋದು. ಏನೋ ಅಕಸ್ಮಾತ್ ಅಲ್ಲಿ ಯಾರು ಕೆಲಸ ಮಾಡ್ತೀವಿ ತೆಗೆದಿಲ್ಲ ಇಟ್ಟಿರ್ಬೋದು ಸರ್. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಿ. ಆಯ್ತು ಕೊಡಿ, ನೀವು ಸ್ಪಷ್ಟನೆ ಕೊಡಿ. ಈಗ ಎಲ್ಲಿ ಬಿಸಾಕಿದ್ರೆ ಸುಮ್ಮನೆ ಮಾತಾಡ್ಬೇಡಿ ನೀವು. ಎಲ್ಲಪ್ಪ ಕೇಳ್ರಿ, ಅವರು ಜವಾಬ್ದಾರಿ ಜನರು. ಒಬ್ಬ ಮುಖ್ಯಮಂತ್ರಿ, ರಾಜ್ಯ ಮುಖ್ಯಮಂತ್ರಿ ಬಂದಾಗ ರೇ ನಡೀರಿ ಆಮೇಲೆ ಮಾತಾಡ್ತೀನಿ, ಮಾತಾಡಕ್ಕೆ ನಡ್ರಿ ಅಲ್ಲಿ ಮಾತಾಡ್ತೀನಿ ಬರ್ರಿ. ಎಲ್ಲಿ ಬಿಸಾಕಿ ಎಸ್, ಚಾಮರಾಜನಗರದಲ್ಲಿ ಆದಂತಹ ಘಟನೆ ಇದು. ಅಂದ್ರೆ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರು, ರೈತರು ಹಲವಾರು ಮನವಿ ಪತ್ರಗಳನ್ನ ಸಲ್ಲಿಸಿದ್ರು. ಪ್ರಮುಖವಾಗಿ ಈ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದಂತಹ ಕುಟುಂಬಗಳೇನಿದ್ದಾವೆ ಅವರು ಪರಿಹಾರಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ರು. ಇದ್ರ ಜೊತೆಗೆ ಹಲವಾರು ಸಂಘಟನೆಗಳು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಆ ಎಲ್ಲ ಮನವಿ ಪತ್ರಿಗಳು ಕಸದ ಬುಟ್ಟಿಯಲ್ಲಿ ಬಿದ್ದಿರುವಂತಹ ವಿಚಾರವನ್ನ ಟಿವಿ9 ಈ ಒಂದು ವಿಚಾರವನ್ನ ಪ್ರಸಾರ ಮಾಡಿತ್ತು. ಇದಾದ ನಂತರ ಸದ್ಯಕ್ಕೆ ರೈತ ಸಂಘಟನೆಗಳು ಹಾಗೆ ವಿಪಕ್ಷಗಳು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಬೇಕು, ಕ್ಷಮೆ ಯಾಚಿಸಬೇಕು. ಇದ್ರ ಜೊತೆಗೆ ನಾವೇನು ಮನವಿಯನ್ನ ಕೊಟ್ಟಿದ್ದೇವೆ ಅದಕ್ಕೆ ಒಂದು ರಿಯಾಕ್ಷನ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಸದ್ಯಕ್ಕೆ ರೈತ ಸಂಘಟನೆಗಳು ಮಾಡ್ತಾ ಇರುವಂಥದ್ದು.